ಪ್ರೀತಿ ಎಲ್ಲಿ ಬೇಕಾದರೂ ಹುಟ್ಟಬಹುದು. ಹಸಿರು ಕಾಡಿನ ನಡುವೆ, ಹರಿಯುವ ನದಿಯ ದಡದಲ್ಲಿ ಅಥವಾ ರಂಗುರಂಗಿನ ನಗರಗಳಲ್ಲಿ. ಆದರೆ ಸದಾ ಅಪರಾಧಿಗಳ ಕಿರುಚಾಟ, ಕೈಕೋಳಗಳ ಸದ್ದು ಮತ್ತು 4 ಕಲ್ಲಿನ ಗೋಡೆಗಳ ನಡುವೆ ಬಂದಿಯಾಗಿರುವ ಜೈಲಿನಲ್ಲಿ ಪ್ರೀತಿ ಹುಟ್ಟಲು ಸಾಧ್ಯವೇ? ಹೌದು. ಇದು ದಶಕಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ ಒಬ್ಬ ಕೈದಿ ಮತ್ತು ಅದೇ ಜೈಲಿನ ಶಿಸ್ತಿನ ಮಹಿಳೆ ಅಧಿಕಾರಿಯ ನಡುವೆ ನಡೆದ ನೈಜ ಪ್ರೇಮ ಕಥೆ. ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಮದುವೆಯ ಬಗ್ಗೆ ಅಲ್ಲ, ಬದಲಾಗಿ ಅಧಿಕಾರನೂ ಅಲ್ಲ, ಅಪರಾಧ ಮತ್ತು ಪ್ರೀತಿಯ ನಡುವೆ ಒಂದು ದೊಡ್ಡ ಹೋರಾಟದ ಬಗ್ಗೆ. ಮಧ್ಯಪ್ರದೇಶದ ಆ ಜೈಲಿನಲ್ಲಿ ನಡೆದಿದ್ದೇನು? ಕಾನೂನಿನ ಕಣ್ಣಲ್ಲಿ ಅಪರಾಧಿಯಾಗಿದ್ದ ವ್ಯಕ್ತಿ ಅಧಿಕಾರಿಯ ಮನಸ್ಸನ್ನು ಗೆದ್ದಿದ್ದು ಹೇಗೆ? ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಶುರು ಮಾಡೋಣ. ಧರ್ಮೇಂದ್ರ ಸಿಂಗ್ ಜೈಲು ಸೇರಲು ಕಾರಣವಾಗಿದ್ದು ಒಂದು ಆವೇಶದ ಕ್ಷಣದಲ್ಲಿ ನಡೆದ ಕೊಲೆಯ ಪ್ರಕರಣ. ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯ ನಿವಾಸಿಯಾಗಿದ್ದ ಧರ್ಮೇಂದ್ರ ಸುಮಾರು 14-15 ವರ್ಷಗಳ ಹಿಂದೆ ಯಾವುದೋ ಕಾರಣಕ್ಕಾಗಿ ನಡೆದ ಜಗಳದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಮಾಡಿದ್ದ. ದುರದೃಷ್ಟವಶಾತ್ ಆ ವ್ಯಕ್ತಿ ಆ ಜಗಳದಲ್ಲಿ ಮರಣ ಹೊಂದುತ್ತಾನೆ. ಧರ್ಮೇಂದ್ರನ ಮೇಲೆ ಕೊಲೆ ಆರೋಪ IPC ಸೆಕ್ಷನ್ 302 ಸಾಬೀತಾಗಿ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ತನ್ನ ಯೌವನದ ದಿನಗಳಲ್ಲೇ ಮಾಡಿದ ಆ ಒಂದು ದೊಡ್ಡ ತಪ್ಪು ಆತನನ್ನು ಕತ್ತಲ ಕೋಣೆಗೆ ತಳ್ಳಿತು. ಆದರೆ ಜೈಲು ಸೇರಿದ ಮೊದಲ ದಿನದಿಂದಲೇ ಆತನಲ್ಲಿ ಪಶ್ಚಾತ್ತಾಪದ ಭಾವವಿತ್ತು. ಆತ ಜೈಲಿನಲ್ಲಿ ಯಾವುದೇ ಗಲಾಟೆ ಮಾಡದೆ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದಲಾಗತೊಡಗಿದ. ಅವರಿಬ್ಬರ ಪರಿಚಯ ಮತ್ತು ಪ್ರೀತಿಯ ಆರಂಭ. ಸತ್ನಾ ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಜೈಲರ್ ಆಗಿ ಫಿರೋಜಾ ಖತೂನ್ ಕೆಲಸಕ್ಕೆ ಸೇರಿದಾಗ ಧರ್ಮೇಂದ್ರ ಆಗಾಗಲೇ ಅರ್ಧಕ್ಕಿಂತ ಹೆಚ್ಚು ಶಿಕ್ಷೆಯನ್ನು ಅನುಭವಿಸಿದ್ದ. ಜೈಲಿನ ಕಠಿಣ ಪರಿಸ್ಥಿತಿಯಲ್ಲಿ ಫಿರೋಜಾ ಅವರು ಧರ್ಮೇಂದ್ರನ ನಡವಳಿಕೆಯನ್ನು ಗಮನಿಸುತ್ತಿದ್ದರು. ಇತರ ಕೈದಿಗಳಂತೆ ಆತ ಕೆಟ್ಟವನಾಗಿರಲಿಲ್ಲ. ಜೈಲಿನ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ಮಾಡುವುದು ಮತ್ತು ಅಲ್ಲಿನ ಅಧಿಕಾರಿಗಳ ಜೊತೆ ಗೌರವದಿಂದ ವರ್ತಿಸುವುದು ಆತನ ದಿನಚರಿಯಾಗಿತ್ತು. ಫಿರೋಜಾ ಅವರು ಆತನ ಹಿನ್ನೆಲೆಯನ್ನು ತಿಳಿದಾಗ ಆತ ಉದ್ದೇಶಪೂರ್ವಕವಾಗಿ ಕ್ರಿಮಿನಲ್ ಆಗಿರಲಿಲ್ಲ, ಬದಲಾಗಿ ಸಂದರ್ಭದ ಕೈಗೊಂಬೆಯಾಗಿ ತಪ್ಪು ಮಾಡಿದ್ದು ಎಂಬುದು ಅವರಿಗೆ ಮನವರಿಕೆಯಾಯಿತು. ಈ ಮಾನವೀಯ ದೃಷ್ಟಿಕೋನವೇ ಅವರಿಬ್ಬರ ನಡುವೆ ಸ್ನೇಹದ ಸೇತುವೆ ಕಟ್ಟಿತು. ವಿರೋಧದ ನಡುವೆಯೂ ಬೆಳೆದ ಸಂಬಂಧ. ಜೈಲರ್ ಮತ್ತು ಕೈದಿಯ ನಡುವೆ ಮಾತುಕತೆ ಕೇವಲ ಕೆಲಸಕ್ಕೆ ಸೀಮಿತವಾಗಿರಲಿಲ್ಲ. ಫಿರೋಜಾ ಅವರು ಧರ್ಮೇಂದ್ರನಿಗೆ ಜೀವನದ ಮೇಲೆ ಭರವಸೆ ಮೂಡುವಂತೆ ಮಾಡಿದರು. 14 ವರ್ಷಗಳ ದೀರ್ಘಕಾಲದ ನಂತರ ಧರ್ಮೇಂದ್ರನ ನಡವಳಿಕೆಯನ್ನು ಮುಚ್ಚಿ ಆತನಿಗೆ ಶಿಕ್ಷೆಯಿಂದ ಮುಕ್ತಿ ನೀಡಲಾಯಿತು. ಜೈಲಿನಿಂದ ಹೊರಬಂದ ನಂತರ ಧರ್ಮೇಂದ್ರನಿಗೆ ಸಮಾಜದಲ್ಲಿ ಗೌರವ ಸಿಗುವುದು ಕಷ್ಟವಿತ್ತು. ಆದರೆ ಫಿರೋಜಾ ಆತನ ಕೈ ಬಿಡಲಿಲ್ಲ. ಫಿರೋಜಾ ಒಬ್ಬ ಮುಸ್ಲಿಂ ಸಮುದಾಯದ ಉನ್ನತ ಅಧಿಕಾರಿ. ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸಿದ ಹಿಂದೂ ಕೈದಿಯನ್ನು ಮದುವೆಯಾಗುವುದು ಸಮಾಜಕ್ಕೆ ದೊಡ್ಡ ಶಾಕ್ ನೀಡಿತ್ತು. ಕುಟುಂಬದ ವಿರೋಧ ಮತ್ತು ಸಾಮಾಜಿಕ ಟೀಕೆಗಳ ನಡುವೆಯೂ ಫಿರೋಜಾ ಧರ್ಮೇಂದ್ರನನ್ನು ಮದುವೆಯಾಗಿ ಹೊಸ ಬದುಕು ಆರಂಭಿಸಿದರು. ಈ ಕಥೆಯು ಕೇವಲ ಪ್ರೀತಿಯ ಬಗ್ಗೆ ಮಾತ್ರವಲ್ಲದೆ ಪರಿವರ್ತನೆಯ ಬಗ್ಗೆ ಮಾತನಾಡುತ್ತದೆ. ಜೈಲು ಎಂಬುದು ಕೇವಲ ಶಿಕ್ಷೆ ನೀಡುವ ಸ್ಥಳವಲ್ಲ, ಅದು ಮನುಷ್ಯನನ್ನು ತಿದ್ದುವ ಕೇಂದ್ರ ಎಂಬ ಫಿರೋಜಾ ಅವರ ನಂಬಿಕೆಗೆ ಈ ಮದುವೆ ಸಾಕ್ಷಿಯಾಯಿತು. ಧರ್ಮೇಂದ್ರ ತನ್ನ ತಪ್ಪನ್ನು ತಿದ್ದುಕೊಂಡು ಹೊಸ ಮನುಷ್ಯನಾಗಿ ಹೊರಬಂದರೆ, ಫಿರೋಜಾ ಅವರು ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ನಿಂತು ಒಬ್ಬ ವ್ಯಕ್ತಿಯ ಬದಲಾವಣೆಯನ್ನು ಗೌರವಿಸಿದರು. ಈ ಕಥೆಯ ಅಂತ್ಯದಲ್ಲಿ ನಮಗೆ ಉಳಿಯುವುದು ಒಂದೇ ಪ್ರಶ್ನೆ: ಮನುಷ್ಯನನ್ನ ಆತನ ಗತಕಾಲದಿಂದ ಅಳೆಯಬೇಕಾ ಅಥವಾ ಆತ ಬದಲಾಗಿರುವ ವರ್ತಮಾನದಿಂದ ಅಳೆಯಬೇಕಾ ಎಂಬುದು. ಫಿರೋಜಾ ಖತೂನ್ ಅವರು ಕಾನೂನಿನ ಪಾಠಗಳಿಗಿಂತ ಮನುಷ್ಯತ್ವದ ಪಾಠಕ್ಕೆ ಬೆಲೆ ಕೊಟ್ಟರು. 14 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದು ಹೋದ ಧರ್ಮೇಂದ್ರನಿಗೆ ಹೊಸ ಜೀವನದ ಭರವಸೆ ನೀಡಿದರು. ಇವತ್ತು
ಇವರಿಬ್ಬರ ಮದುವೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿರಬಹುದು. ಆದರೆ ಪರಿಶುದ್ಧ ಪ್ರೀತಿಗೆ ಗೆಲುವು ಇದೆ ಅಂತ ಅನ್ಬೋದು. ಆದರೆ ಇವೆಲ್ಲದರ ಆಚೆ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಆತ ಬದಲಾಗಲು ಬಯಸಿದರೆ ಈ ಸಮಾಜ ಆತನಿಗೆ ಎರಡನೇ ಅವಕಾಶ ಕೊಡಬೇಕು ಎನ್ನುವುದಕ್ಕೆ ಈ ಕಥೆಯೇ ಸಾಕ್ಷಿ. ನಿಮ್ಮ ಪ್ರಕಾರ ಒಬ್ಬ ಮಹಿಳಾ ಅಧಿಕಾರಿ ಒಬ್ಬ ಖೈದಿಯನ್ನು ಮದುವೆಯಾಗಿದ್ದು ಸರಿಯೇ ಅಥವಾ ಇದು ಕಾನೂನಿನ ದೃಷ್ಟಿಯಿಂದ ತಪ್ಪೇ? ನಿಮ್ಮ ಅನಿಸಿಕೆಯನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.